ಸೈಡ್ ವ್ಯೂ ಅಂತ ನೋಡಿದ್ರೆ ಎಲ್ಲ ಸ್ಪಾಟ್ ಶಾಂಗ್ ತರ ಕಾಣ್ತಾ ಕಾರ್ ಗಾಡಿದು. ಈ ಗಾಡಿ ಭಾಳ ನೋಡಿ ನಾ ಬಿಜಾಪುರದಾಗ. ಸ್ಟೇಡಿಯಂ ಆ ಕಡೆ ಐತಿಲ್ಲ ಅದು ಗಾಡಿದು. ದಟ್ಸನ್ ಬ್ಲೂಬರ್ಡ್ ಕಾರ್ ಗಾಡಿ ಇದು. ವಿಷ್ಣುವರ್ಧನ್ ಸರ್ ಅವ್ರು ಯೂಸ್ ಮಾಡ್ಕೊಂಡಿದ್ದಂಥ ಕಾರ್ ಗಾಡಿ ಇದು. 1983 ಮಾಡೋದು. ಸಿ ವಿ ರಾಮನ್ ಯೂಸ್ ಮಾಡಿದಂಥ ಕಾರ್ ಇದು ಗಾಡಿ ಇದು. ಸ್ಕೂಟಿ ಹಾಗೆ ಬ್ಯಾಕ್ ಟು ಮಿಸ್ಟರ್ ರಾಜು ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮೈಸೂರೊಳಗೆ ಕಾರ್ ಮ್ಯೂಸಿಯಮಲ್ಲಿ ಬಂದೀವಿ. ಇದೇ ನೋಡ್ತಿರಲ್ಲ ಪಯಣ ಅಂತ. ಸೊ ಮೈಸೂರೊಳಗೆ ಈ ಕಾರ್ ಮ್ಯೂಸಿಯಮ್ ಫುಲ್ ಫೇಮಸ್ಸು. ಓಲ್ಡ್ ಕಾರ್ಸ್ ಏನಿದಾವಲ್ಲ ಎಲ್ಲ ಇಲ್ಲಿ ಶೋಕೇಶಿಗೆ ಇಟ್ಟಾರ. ಸೊ ನೀವು ನೋಡ್ಬೋದು. ಸೊ ಪ್ರತಿಯೊಂದನ್ನು ನಮಗೆ ತೋರಿಸ್ತೀನಿ ಯಾವ ಕಾರ್ ಇದಾವೆ ಅಂತ ಇಲ್ಲಿ. ಸೊ ಬನ್ನಿ ಹೊರಗಡೆ ಹೋಗೋಣ ಟಿಕೆಟ್ ತೊಗೊಂಡು. ಫುಲ್ ಏನಿಲ್ಲ ಅದು ಫುಲ್ ಟೈರ್ ಶೇಪ್ ಮಾಡಿಬಿಟ್ಟಾರಲ್ಲ ಮ್ಯಾಗಿಂದು ಪಯಣ. 3 ಮಂದಿ ತಗೋಪಾಟ ಟಿಕೆಟ್ ತೊಗೊಂಡಿವಿ. ನಾವು ಇಲ್ಲಿದ್ದೀವಿ, ಇಲ್ಲಿ ಎಂಟ್ರೆನ್ಸ್ ಒಳಗೆ ಬಂದೇವಿ ಈಗ ಇಲ್ಲಿ. ಸೊ ಆ ರೋಡಿಂದ ಹಿಂಗ ಇಲ್ಲಿ ಗಾಡಿ ಪಾರ್ಕಿಂಗ್. ಗಾಲಿ ಇದು ತೇರಿನ ಗಾಲಿ ಇದು ಎತ್ತಿನ ಗಾಡಿ ಫಸ್ಟ್ ಹಂಗಿದ್ದು ಎತ್ತಿನ ಗಾಡಿ ಅದು ನೋಡು ಕಟ್ಟಿಗೆದ ಅದು ಕಟ್ಟಿಗೆದು ಮ್ಯಾಗ ಮತ್ತು ಎತ್ತಿನ ಗಾಡಿ ಬಲ್ಲಿ ಅವು ಅಲ್ಲ ಅದು ಅದಲ್ಲಿ ಅದು ಜಟಕ ಮಾಡಿಲ್ಲ ಅದು ಆ ಲಾಸ್ಟಿಗೆ ಐತಿಲ್ಲ ಲಾಸ್ಟಿಗೆ ಜಟಕ ಮಾಡಿ ಟಂಗಾಲೆ ಬಿಜಾಪುರದಾಗ ಇನ್ನೋದವು ನ್ಯಾನೋ ಟ್ವಿನ್ ಸಿಲಿಂಡರ್. ಟಾಟಾ ನ್ಯಾನೋ ಟ್ವಿನ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇದು. ಇದು ಎಕ್ಸಾಸ್ಟ್ ಇವೆಲ್ಲ ಗಾಡಿ ಪಾರ್ಟ್ಸ್ ಒಳಗಿನ. ಇದು ಸ್ಟೇರಿಂಗ್ ಬಾಕ್ಸ್, ಇದು ಮೆಕ್ಯಾನಿಕಲ್ ಫ್ಯೂಲ್ ಪಂಪ್ ಇದು. ಸೊ ಇದು ಟರ್ಬೋ ಚಾರ್ಜರ್ ಅಸೆ, ಇದು ಡೈನಮೋ, ಇದು ಸಬ್ ಕಾರ್ಬೋರೇಟರ್ ಇದು. ಸೊ ಎಲ್ಲ ಗಾಡಿ ಪಾರ್ಟ್ಸ್ನ ಇಲ್ಲಿ ಒಂದೊಂದಾಗಿ ಇಟ್ಟಿದ್ದಾರೆ ನೋಡ್ಕೊಳಕ್ಕೆ. ಸೊ ಅಲ್ಲಿ ನೋಡ್ತಿದ್ರಲ್ಲ, ಸೊ ಅದು ಇಂಜಿನ್ ಅದು 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನು. ಸೊ ಇದು ಸಿಲಿಂಡರ್ ಇಂಜಿನ್ ಪೆಟ್ರೋಲ್ 4 ಸ್ಟ್ರೋಕ್ ಇಂಜಿನ್. ವಾವ್ 2 ಸ್ಟ್ರೋಕ್ ಇಂಜಿನ್ ಯಾವ ಥರ ಇರುತ್ತೆ ನೋಡಿ. ವಾವ್ ಮಂಡಿ ನಾನೇನು ಒಳಗೆ ಹಾಕೊಂಡು ಹೋಗ್ತಾರಲ್ಲ ಅದು ಆಗಿನ ಕಾಲದಾಗ ಒಟ್ಟು ಎದಿನ ಬಂಡಿ ಒಳಗೆ ಕೂತ್ ಹೋಗಿದ್ರು. ಕುದುರೆ ಬಂಡೆ ಇಲ್ಲಿ ಎಲ್ಲಿ ಎತ್ತಿ ಕಟ್ತಾರೆ ಆ ಕಡೆ ಕಡೆ ಒಂದು ಕುದುರೆ ಕಾಲ ಕುಡಿದು ಚಿಡಿ ಕುದುರೆ ಇರ್ತಾವ. ಏನು ಗಾಡಿ ಹೆಸರೇನು? Fiat 501. ವಾವ್ ಹಡ್ಸನ್ ಕಮಾಂಡರ್ 6 ಯಾವಾಗಿನ ಮಾಡಲ್ ಇದು? 1947 ಹುಟ್ಟಿದ್ದೇನು ಹೋಗ 2000 ಹುಟ್ಟಿರೋ US ಮಾಡಲ್. ಸ್ಟುಡಿವೇಕರ್ ಪ್ರೆಸಿಡೆಂಟ್ 1929 ಮಾಡಲ್ ಇದು. ಇದು ಆಸ್ಟಿನ್ ಕಾರ್, ಬ್ರಿಟಿಷರು ಯೂಸ್ ಮಾಡೋದಂಥ ಕಾರ್ ಇದು. ಸೊ ಅವಾಗಿಂದು ಫೋರ್ಡ್ ಪರ್ಫೆಕ್ಟ್ ಕಾರ್. ಯಾವಾಗಿಂದ ಮಾಡಲ್ ಯಾವಾಗಿಂದ? 1946 ಮೋರಿಸ್ N2 ಸೀರೀಸ್ E. ಅದೇ ಸೇಮ್ ಇದು ಮೋರಿಸ್ N2, ಅದರ ಡಿಫರೆಂಟ್ ಕಾರ್ ಅಲ್ಲ. ಸ್ಟೇಡಿಯಂ ಆ ಕಡೆ ಐತಿಲ್ಲ ಅದು ಗಾಡಿದು. ಪ್ರೇಸರ್ ಕಾರ್ ಇದು 1947 ಮಾಡಲ್ಲ. ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು ಅವಾಗಿಂದ ಆ ಕಾಲದಾಗ. ಸೊ ಅದ್ರ ಇಂಪೋರ್ಟ್ ಮಾಡ್ಕೊಂಡು ಈ ಕಾರ್ ಗಾಡಿನ ಇಲ್ಲೇ ಯೂಸ್ ಮಾಡ್ಕೊಂಡಾರ. ಬ್ಯೂಕ್ ಸೀರೀಸ್ 50 ಸೂಪರ್ N2. ಓಪಲ್ ಕ್ಯಾಡೆಟ್ ಕಾರ್ ಇದು 1930 ಮಾಡಲ್ ಇದು. ಈ ಎಲ್ಲ ಕಾರ್ ಗಾಡಿನ ಬ್ರಿಟಿಷ್ ಕಾರಲ್ಲಿ ಯೂಸ್ ಮಾಡ್ಕೊಂಡಿದ್ದಂಥ ಕಾರ್ ಗಾಡಿಗಳು ಎಲ್ಲ. ಡೈಮ್ಲರ್ DI 1949 ಮಾಡಲ್ ಇದು. ಸೊ ಮೈಸೂರು ಮಹಾರಾಜರು ಯೂಸ್ ಮಾಡಿದಂಥ ಕಾರ್ ಇದು. ಎಲ್ಲ ಓಲ್ಡ್ ಮಾಡಲ್ ಬೈಕ್ಸು, 2 ವೀಲರ್ಸ್. ಸ್ಕೂಟಿ ನೋಡಿರ್ಬೋದು ನೀವು. रॉयल एनफील्ड कितने राइड को नहीं निकाल ले टाइम को 1957 मॉडल है ಇದು ड्राइव 1957 मॉडल ಇದು 1954 ವೆಲೋಸಿಟಿ. ಗಾಡಿ ಸ್ಪೆಸಿಫಿಕೇಶನ್ ಎಲ್ಲ ಇಲ್ಲಿ ಲೇಬಲ್ ಮಾಡಿರ್ತಾರೆ. ಸೊ ಸತ್ರಾಯನ್ ಟ್ರ್ಯಾಕ್ಷನ್ ಅವಂತ ಇದು ಫ್ರಾನ್ಸಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದ ಗಾಡಿ ಇದು. ಆ ಕಡೆ ಏನು ತೋರಿಸಿದ್ನಲ್ಲ ಅದೇ ಕಾರ್ಸ್ ಇಲ್ಲಿದ್ದಾವೆ. ಬಟ್ ಇಲ್ಲಿ ಡಿಫ್ರೆಂಟ್ ವೆರೈಟಿ ಕಲರ್ಸ್ನಾಗ
ಇಲ್ಲಿ ಶೋಕೇಸ್ನಾಗ ಇಟ್ಟಾರ. ಸೊ ಎಲ್ಲ ಕಾರ್ಗಳನ್ನ ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು, ಅದರ ಬ್ರಿಟಿಷರೇ ಯೂಸ್ ಮಾಡಿಕೊಂಡಿದ್ದು, ಮತ್ತು ಮೈಸೂರು ರಾಜ ಮಹಾರಾಜಗಳನ್ನು ಯೂಸ್ ಮಾಡ್ಕೊಂಡಿದ್ದು, ಮತ್ತು ಧರ್ಮಸ್ಥಳದಲ್ಲಿ ಅಲ್ಲಿಯೂ ಸ್ವಲ್ಪ ಕೆಲವೊಂದು ಕಾರ್ಗಳನ್ನ ಯೂಸ್ ಮಾಡ್ಕೊಂಡಿದ್ದು. ಸ್ವಲ್ಪ ಎಂಟ್ರೆನ್ಸ್ ಏನು ತೋರಿಸಿದ್ದಿಲ್ಲ. ಸೊ ಅದು ಧರ್ಮಸ್ಥಳದಲ್ಲಿ ಯೂಸ್ ಮಾಡಿದಂಥ ಕಾರು. ಸೊ ಇಲ್ಲಿ ಕೊಟ್ಟಿದ್ದಾರೆ ಅದು ದೇಣಿಗೆಯಾಗಿ. ಸೊ ಇಲ್ಲಿ ಶೋಕೇಶ್ ಇಟ್ಕೊಂಡ್ಬಿಟ್ಟಾರೆ ಅದನ್ನ ಮ್ಯೂಸಿಯಮ್ ಒಳಗೆ. ನೋಡಿರಿ ಎಲ್ಲ ಕಾರ್ಸ್. ಸೊ ಇವಾಗ ಕಂಪೇರ್ ಮಾಡಿದ್ರೆ ಅವಾಗಿನ ಕಾರ್ ಡಿಸೈನ್ಸ್ ಬೆಟರ್ ಇದ್ದು. ಸೊ ಡಿಸೆಂಟ್ ಅನಿಸುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ವೆರೈಟಿ ಕಾರ್ಸ್ ಅದಾವೆ ಮತ್ತು ಬೈಕ್ಸ್ ಅದಾವೆ. ಧ್ರುವ ಮ್ಯೂಸಿಯಮ್ ಕರೆಂಟ್ ಹೋದಲ್ಲ ಮತ್ತೆ ಬಂದು ಎಷ್ಟು ಚಪ್ಪಟ್ ಐತಲ್ಲ ಗಾಡಿ ಇದು. ಹಳೆ ಪಿಕ್ಚರ್ಗಳು ನೋಡಿರ್ಬೋದು ಇಂಥ ಕಾರ್ ಇರ್ತಾವೆ. 1965 1967 ಮಾಡಲ್ಸ್ ಕಾರ್ಗಳೆಲ್ಲ. ಸಿ ವಿ ರಾಮನ್ ಯೂಸ್ ಮಾಡಿದಂಥ ಕಾರ್ ಇದು ಗಾಡಿದು. ಯಾವುದು ಮಿಲಿಟರಿ ಗಾಡಿ ಏನು ಅಲ್ಲ, ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು ಕಾರ್ ಗಾಡಿ ಇದು. 1953 ಮಾಡಲ್. ಗೇಜ್ 69. ಬರ್ರಿ ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಯಾವ ಥರ ಅದಾವು ನೋಡೋಣ. ಟ್ರಕ್ ಅದ ನೋಡ್ಲಿ, ಯಾವಾಗಿನ ಕಾಲದಾಗಿನ ಟ್ರಕ್. ಓಡ್ ಪಿಕ್ಚರ್ ನೋಡಿ ನಾ ರಾಜ್ಕುಮಾರ್ ಪಿಕ್ಚರ್ ಆಗಿನ ಸ್ಕೂಟಿ ಆಗ ನೋಡಿ. 1962 ಮಾಡಲ್ ಜೀಪ್ ಇದು. P8 ಇಂಪೋರ್ಟೆಡ್ ಫ್ರಾಮ್ ಹಿಟ್ಲಿ. 1957 ಮಾಡಲ್ ಕಾರ್ ಗಾಡಿ. Fiat 1100 1964 ಮಾಡಲ್. 1994 ಮಾಡಲ್. ದ ಓಲ್ಡ್ ಪಿಕ್ಚರ್ ಒಳಗೆ ನೋಡಿದ್ದೆ ಈ ಕಾರ್ ಗಾಡಿನ. ಸೊ ಹಿಂದಿ ಪಿಕ್ಚರ್ ಒಳಗೆ ಇನ್ನೂ ಮಹಾರಾಷ್ಟ್ರ ಒಳಗೆ ಈ ಗಾಡಿನ ಯೂಸ್ ಮಾಡತ್ತಾರ. ಈ ಗಾಡಿ ಭಾಳ ನೋಡಿ ನಾ ಬಿಜಾಪುರ್ನಾಗ. ಅಂಬಾಸಿಡರ್ 1981 ಮಾಡಲ್ ಇದು. ಈ ಗಾಡಿನೂ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ಯೂಸ್ ಮಾಡ್ಯಾರ ಓಲ್ಡ್ ಪಿಕ್ಚರ್ ಒಳಗೆ. ದಟ್ಸನ್ ಬ್ಲೂಬರ್ಡ್ ಕಾರ್ ಗಾಡಿ ಇದು. ಸೊ ವಿಷ್ಣುವರ್ಧನ್ ಸರ್ ಅವ್ರು ಯೂಸ್ ಮಾಡ್ಕೊಂಡಿದ್ದಂಥ ಕಾರ್ ಗಾಡಿ ಇದು. ಹಾಂ M707. ಶ್ರೀ ಧರ್ಮಸ್ಥಳದಲ್ಲಿ ಯೂಸ್ ಮಾಡಿದಂಥ ಟ್ರಕ್ ಇದು. ಇವೆರಡು ಟ್ರಕ್ನ ಧರ್ಮಸ್ಥಳದಲ್ಲಿ ಯೂಸ್ ಮಾಡಿದಂಥ ಟ್ರಕ್ಗಳು ಟಾಟಾ ಲಾರಿಗಳಿವೆಲ್ಲ. MEW 4576 ಟಾಟಾ ಲಾರಿ. 1973 ಮಾಡಲ್. ಉಕ್ರೇನಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಂಥ ಮಿಲಿಟರಿ ಟ್ರಕ್ ಇದು. ಸೊ 1981 ಮಾಡಲ್ ಇದು. ಸೊ ಇಂಡಿಯನ್ ಆರ್ಮಿ ಯೂಸ್ ಮಾಡ್ಕೊಂಡಿದ್ದಂಥ ಮಿಲಿಟರಿ ಟ್ರಕ್ ಇದು. ವುಡ್ಡಿಂದ ಡಿಸೈನ್ ಮಾಡಿದಂಥ ಜೀಪ. ನೋಡ್ರಿ ಇಲ್ಲಿ ಮ್ಯಾಗಿಂದ ಬಾಡಿ ಐತಲ್ಲ, ಅದೆಲ್ಲ ವುಡ್ಡಿಂದ ಮಾಡಿದಂಥದ್ದು. ಎಷ್ಟು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ ಮ್ಯೂಸಿಯಂ ಒಳಗೆ. ಬೆಂಚ್ 1983 ಮಾಡಲ್. ಜರ್ಮನಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಂಥ ಕಾರ್ ಗಾಡಿ. ಕ್ಯಾಡಿಲಾಕ್ ಕಾರ್ ಗಾಡಿ ನೋಡ್ರಿ ಎಷ್ಟು ಭಾರಿ ಮಸ್ತ್ ಐತಿ ಲುಕ್. 1989 ಮಾಡಲ್ ಇದು. ಆಸ್ಟನ್ A40 1958 ಮಾಡಲ್. ಮೆರ್ಸಿಡಿಸ್ ಬೆಂಜ್ 1926 ಮಾಡಲ್. ಬ್ರಿಟಿಷ್ ಯೂಸ್ ಮಾಡಿದಂಥ ಕಾರ್ ಗಾಡಿ ಇದು. ನೋಡ್ರಿ ಸೈಡ್ ವ್ಯೂ ಇಂದ ನೋಡಿದ್ರೆ ಎಲ್ಲ ಸ್ಪಾಟ್ ಶಾಂಗ್ ಥರ ಕಾಣ್ತಾ ಕಾರ್ ಗಾಡಿದು. ರಿಮ್ ಮಾಸಲ್ ಟೈರ್ ಇಂಜಿನ್ ಆ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಡೋರ್ಸ್ನ ಬಾಜು ಬೋದಿಟ್ಟಾರೆ. ನೋಡ್ತಾ ಇದ್ರಲ್ಲ ಎಲ್ಲ ವಸ್ತುಗಳನ್ನ. ಸೊ ಇದು ಕಾರ್ ಮ್ಯೂಸಿಯಮ್ ಇದಲ್ಲ, ಗ್ರೌಂಡ್ ಫ್ಲೋರ್ ಇರುವಂಥದ್ದು. ಇದು ಮಂಜುಸಾ ಮ್ಯೂಸಿಯಂ ಅಂತ ಕರೀತಾರೆ. ಸೊ ನೀವು ಕಾರ್ ಮ್ಯೂಸಿಯಮ್ನ ನೋಡ್ಕೊಂಡ ತಕ್ಷಣ ನೀವು ಕೆಳಗೆ ಬರ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ ಇದು. ಸೊ ಇಲ್ಲಿ ನೋಡ್ರಿ ಯಾವ ಥರ ಹಳಿ ಕಾಲದಲ್ಲಿ ಯೂಸ್ ಮಾಡುವಂಥ ಎಲ್ಲ ವಸ್ತುಗಳು ಪ್ರದರ್ಶನ ಇಟ್ಟಿರ್ತಾರೆ. ಸೊ ನೀವು ಬಂದು ನೋಡ್ಬೋದು. ಮಾಡೋದು ಚಟ್ನಿ ಮಾಡೋದು ಅದು ಶಾವಿಗೆ ಮಾಡೋದು. ಇಂಗ್ರೀಡಿಯಂಟ್ಸ್ ಮಸಾಲೆ ಹಾಕೋದಾಗ ಸಾಂಬಾರು ಪಟ್ಟಿಗೆ ಅಂತ ಅದಕ್ಕೆ. ಸಾಂಬಾರು ಪಟ್ಟಿಗೆ ಇವೆಲ್ಲ ಸಾಂಬಾರು ಪಟ್ಟಿಗೆ. ಅದು ಚಪಾತಿ ಬೆಲೂನ್ಗೆ ಅದು ನೋಡಿ ಇಲ್ಲಿ ಅದು ಗುಡಿಯಾಗಿರ್ತದೆ ನೋಡಿ. ಎಲ್ಲ 4 ಥರ ಪಲ್ಯ ಹಾಕಿ ಇದು ಮಾಡೋದು. ಅದಕ್ಕೆ ನೀರಿನ ಗ್ಲಾಸ್, ಇದು ನೀರಿನ ಹಾಕಿದ್ದು. ಹಾಂ ನೀರಿನ ಹೂಜಿ ಅಂತಾರೆ ಅದಕ್ಕೆ. ಇದು ತುರಿ ಮನೆಯಲ್ಲಿ ಇದು ತೆಂಗಿನಕಾಯಿ ಇದು. ಇಲ್ಲಿಗೆ ತೆಂಗಿನಕಾಯಿ ಈಗ ಹಾಕ್ತಾರೆ ಈ ಕಡೆ ತಿರುಗಿಸೋದು ಎಲ್ಲ ಸಣ್ಣ ಬರ್ತದೆ. ಅದು ಚಾ ಕಿಡ್ಲಿ ಬಾದಿವೆ ನೀವು ಬಾಸ್ಕೆಟ್ ಚೀಲ ಕಾಲಾಗಿನ ಗರಗಸ ತೂಕದ ಕಲ್ಲುಗಳು ಇವೆಲ್ಲ. ತೂಕದ ಕಲ್ಲುಗಳು ಸಲಿಗೆ ತೆಗಿತಾರೆ. ಅಳತೆ ಬಾಟ್
ಚಿನ್ನ ತೂಗುವ ತಕ್ಕಡಿ ಇದು. ನೋಡಿ ನೀರಿಂದು ಕಟ್ಟಿಗೆ ಮಾಡಿರ್ತಾರೆ ನವಾಗಿಂದ, ಅದು ಖಾರ ಕೊಟ್ಟೋದು. ಸೊ ಆ ಕಾಲ ಟೂಲ್ ಬಾಕ್ಸ್ಗಳ ಸುತ್ತಿಗೆ ಅಡಿಕೆ, ಅದು ಅಡಿಕೆ ಕಟ್ ಮಾಡೋದು. ನೋಡಿಲ್ಲಿ ಟೈಪಿಂಗ್ ಮಷೀನ್ ಟಕ್ 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 ಟಕ್. ಇಲ್ಲೇ ಬಿಜಾಪುರದಾಗ ಇನ್ನೂ ಟಕ್ ಟಕ್ ಮಾಡ್ಕೊಡ್ತಾರೆ ಎಂತ ಕೋಟ್ ಬಂದ ಭೂಮಪಕ ಇದು, ಮೈಕ್ರೋಸ್ಕೋಪ್ ಅಲ್ಲ. ಇಂಗ್ಲೆಂಡ್ ತಂದಿದ್ದು ನೋಡಲಿ. ಇದೇನ್ಲೇ ಹಿಡ್ದೋಡೈತಿ ಇಲ್ಲಿ ಬರಲ್ಲ. ಇದು ಏರಿಯಲ್ ಕ್ಯಾಮ್ರಾ ಅಲ್ಲೇ ನೋಡಿ, ಅದು ಏರಿಯಲ್ ಕ್ಯಾಮ್ರಾ. ಅದು ಎಷ್ಟು ದೊಡ್ಡದ ನಮಗೆ. ಸೀಮೆಣ್ಣೆ ಅಲ್ಲಿ ಅದು, ಸೀಮೆಣ್ಣೆ ಪೆಟ್ಟಿಗೆ ಅದು. ಇಲ್ಲಿ ಸೀಮೆಣ್ಣೆ ಹಾಕೋದು ನೋಡಲಿ. ಹಿಂಗೆ ಪಂಪ್ ಹೊಡಿದನ, ಪಂಪ್ ಹೊಡೆದು ಇಸ್ತಿಗೆ ಚಾಲು ಮಾಡೋದು ಅದು. ಅದು ನೋಡು ಕೋಲ್ ಅರ್ಧಾಗ ಇಡ್ಲಿ ಹಾಕ್ತಾರಗ, ಕೋಲ್ ಅರ್ಧಾಗ ಇಡ್ಲಿ ಹಾಕ್ತಾರಗ. ಇಡ್ಲಿ ಇಸ್ತ್ರಿ ಒಟ್ಟಿಗೆ ಅದು. ಇದು ಕೋಲ್, ಎಲ್ಲ ಕೋಲ್ದುವೆ ಎಲ್ಲ. ಸೇಫ್ಟಿ ಲಾಕರ್ ಅಲ್ಲಿ ಅದು ಬಂಗಾರ ಹಿಂಗೆ ಹಿಡಿದು ಸೇಫ್ಟಿ ಲಾಕರ್ ನೋಡಿ. ಅದು ಆ ಕಾಲಾಗಿ ಸೇಫ್ಟಿ ಲಾಕರ್ ಇದು. ಸೇಫ್ಟಿ ಮಾಡೋದಲ್ಲಿ ಹಾರಾಡೋದು. ಅವಾಗ ಡಿಜೆ ಇಲ್ಲ, ಇದೇ ಡಿಜೆಗ ಇನ್ನಾದ್ರೂ ಯೂಸ್ನಾಗ ಐತಿದೆ ಅದು. ನಮ್ಮ ಹಳ್ಳ್ಯಾಗ ಯೂಸ್ ಮಾಡ್ತಾರೆ ಇದು. ದಾರು ಹಾಕಿಡೋದಿಲ್ಲ, ಮದ್ಯದ ಗಾಜಿನ ಹೂಜಿ ಇದು. ಇಲ್ಲ ಹಾಕಿ ಸ್ಟೋರ್ ಮಾಡಿಬಿಡೋದು ದಾರು. ನ್ಯೂಸ್ ಪೇಪರ್ ಕಟ್ ಮಾಡುವಂಥ ಮಷಿನ್ಸ್ಗಳೆಲ್ಲ ಪ್ರೆಸ್ನಲ್ಲಿ ಯೂಸ್ ಮಾಡ್ತಿದ್ರು ಆ ಕಾಲದಲ್ಲಿ. ರಾಜರು ಮಾಡೋದು ಮಾಡ್ತಾರೆ. M40 ರೈಫಲ್ ಇದು. ಎಲ್ಲ ವೆರೈಟಿ ಕಾರ್ ತೋರಿಸಿದೆ. ಮತ್ತು ಫುಲ್ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಮಂಜುಷಾ ಮ್ಯೂಸಿಯಮಲ್ಲಿ ಎಲ್ಲ ವಸ್ತುಗಳನ್ನು ತೋರಿಸಿದೆ, ಆ ಕಾಲ ಯೂಸ್ ಮಾಡೋದಂಥ ವಸ್ತುಗಳು. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅವು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಕಳಿಸ್ರಿ. ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ. ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.